ನೋಡಿ, ಸೀಮಾಂಚಲ ಪ್ರದೇಶ ಬಿಹಾರದಲ್ಲಿ ಬಿಜೆಪಿಯ ರಣನೀತಿ, ಮುಸ್ಲಿಂ ಬಾಹುಳ್ಯವುಳ್ಳಂತಹ ಕ್ಷೇತ್ರಗಳು ಅವೆಲ್ಲ. ಅಲ್ಲೂ ಎನ್ಡಿಎ ಕಮಾಲ್ ಮಾಡಿದೆ, ಹೆಚ್ಚಿನ ಮತದಾನ ಆಗಿದೆ, ಎನ್ಡಿಎಗೆ ವರದಾನವಾಗಿದೆ. ಲಾಲು ವಿರುದ್ಧ ಜಂಗಲ್ ರಾಜ್ ಅಸ್ತ್ರವನ್ನ ಬಿಟ್ಟಿತ್ತು. ಇದು ಮಹಾಗಠಬಂಧನ್ಗೆ ದೊಡ್ಡ ಹೊಡೆತ. ಸೀಮಾಂಚಲ ಭಾಗ, ಇಲ್ಲಿ ದಲಿತ ಮತ್ತು ಮುಸ್ಲಿಂ ಓಟ್ಗಳು ಅತಿ ಹೆಚ್ಚು ಇರ್ತಕ್ಕಂಥದ್ದು. ಈ ಭಾಗವನ್ನ ಮಹಾಗಠಬಂಧನ್ ತುಂಬಾ ನಂಬಿಕೊಂಡಿದ್ರು, ಇಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತಂದ್ಬಿಟ್ಟು. ನಾನು ಒಂದು ಕಡೆ ನೋಡ್ತಾ ಇದ್ದೆ, ಈವನ್ ಮುಸ್ಲಿಮರು JDUಗೂ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ ಬಿಹಾರದಲ್ಲಿ. ಬಿಜೆಪಿಗೆ ಅವ್ರು ಓಟ್ ಹಾಕಿಲ್ಲದೆ ಇರ್ಬೋದು, ಬಿಜೆಪಿಯನ್ನು ನಿರಾಕರಿಸಿರ್ಬೋದು, ಬಟ್ ಆ ಭಾಗಗಳಲ್ಲಿ JDU ಅಭ್ಯರ್ಥಿಗಳಿಗೆ ಮುಸಲ್ಮಾನರ ಓಟ್ ಬಿದ್ದಿದೆ. ಪ್ರಾದೇಶಿಕ ಪಕ್ಷವನ್ನು ನಂಬಿದ್ದಾರೆ. ಓಕೆ ಈ ಬಗ್ಗೆ ಮಾತನಾಡೋದಕ್ಕೆ ಮಮತಾ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ, ನನ್ನ ಕೊಲ್ಲಿಗೋ. ಮಮತಾ, ಈಗ ಸೀಮಾಂಚಲದಲ್ಲಿ ಬಿಜೆಪಿಯ ಸ್ಟ್ರಾಟಜಿ ಹೇಗೆ ವರ್ಕೌಟ್ ಆಗಿದೆ? ಪ್ರಮುಖವಾಗಿ ಅರವಿಂದ್, ನಾವು ನೋಡಬೇಕಾಗಿರುವಂತಹ ವಿಚಾರ ಏನಂದರೆ, MGBಗೆ ಪ್ಲಸ್ ಪಾಯಿಂಟ್ ಅಂತ ಇದ್ದಿದ್ದೆ ಯಾದವ ಪ್ಲಸ್ ಮುಸ್ಲಿಮು. ಬಟ್ NDAಗೆ ಹೇಗೆ ಮುಸ್ಲಿಂ ವೋಟ್ಗಳನ್ನು ತಗೊಳ್ಳೋದಕ್ಕೆ ಏನಾದರೂ ಸ್ಟ್ರಾಟಜಿ ಮಾಡ್ತಾರಾ ಅವರು? ಬಿಕಾಸ್ ನಮಗೆಲ್ಲ ಗೊತ್ತು, ನಿತೀಶ್ ಕುಮಾರ್ ಅವರು BJP ಜೊತೆ ಗುರುತಿಸ್ಕೊಂಡಿದ್ರು ಕೂಡ ಅವ್ರು ಯಾವತ್ತೂ ಕೂಡ ಕಮ್ಯುನಲ್ ಆ್ಯಂಗಲ್ನಲ್ಲಿ ಯಾವುದೇ ಯೋಜನೆಗಳನ್ನು ತಂದಿದ್ದಾಗಲಿ ಅಥವಾ ಕಾನೂನುಗಳನ್ನು ರೂಪಿಸಿದ್ದಾಗಲಿ ನಮಗೆ ಯಾವುದೋ ಎಕ್ಸಾಂಪಲ್ಗಳು ಕಾಣೋದಕ್ಕೆ ಸಿಗಲ್ಲ. ಇನ್ಫ್ಯಾಕ್ಟ್ RJD ಜೊತೆಗೆ ನಿತೀಶ್ ಕುಮಾರ್ ಹೋದಾಗಲೆಲ್ಲ ಅವ್ರಿಗೆ ಒಂದು 20%, 16% ಅಷ್ಟು ಮುಸ್ಲಿಂ ವೋಟ್ಗಳು ಟರ್ನ್ಔಟ್ ಆಗಿತ್ತು. ಸೊ ಈ ಚುನಾವಣೆ ಬಹಳ ಕುತೂಹಲ ಕಾರಣ ಆಗಿತ್ತು. ಸೊ ಯಾವಾಗ ಇವ್ರದ್ದು ಫಸ್ಟ್ ಲಿಸ್ಟ್ ರಿಲೀಸ್ ಆಯಿತು NDAದು, ಅದ್ರಲ್ಲಿ ಒಂದೇ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ಗೂ ಕೂಡ ಅವರು ಟಿಕೆಟ್ ಅನ್ನು ಕೊಟ್ಟಿರಲಿಲ್ಲ. ಎರಡನೇ ಲಿಸ್ಟಲ್ಲಿ ನಾವು ನೋಡಿದಾಗ 5 ಜನರಿಗೆ ಮಾತ್ರ ಟಿಕೆಟ್ ಅನ್ನು ಕೊಟ್ಟಿದ್ರು. ವೆರಾಸ್ MGB ಅವರು ಅಂದರೆ ಮಹಾಗಠಬಂಧನ್ ಅವರು 30 ಕ್ಷೇತ್ರಗಳಲ್ಲಿ ಟಿಕೆಟ್ಗಳನ್ನು ಕೊಟ್ಟಿದ್ರು. ನಾವು ಅಂದ್ಕೊಳ್ತಾ ಇದ್ವಿ ಪ್ರಾಬಬ್ಲಿ ಇಲ್ಲಿ ಮುಸ್ಲಿಂ ವೋಟ್ಗಳ ಕನ್ಸಾಲಿಡೇಷನ್ MGBಗೆ ಆಗಬಹುದು. ಬಿಕಾಸ್ ಕಳೆದ 5-6 ಚುನಾವಣೆಗಳಲ್ಲಿ ನಾವು ನೋಡ್ತಾ ಇದ್ದಿದ್ದು MY ಕಾಂಬಿನೇಷನ್ ಮಹಾಗಠಬಂಧನ್ಗೆ ವರ್ಕ್ ಆಗಿದ್ದನ್ನು. ಸೊ ಪ್ರಾಬಬ್ಲಿ ಹಂಗಾಗತ್ತೆ ಅಂದ್ಕೊಳ್ತಾ ಇದ್ವಿ. ಆದರೆ OIC ಅವರು ಕೂಡ 25 ಕ್ಷೇತ್ರಗಳಲ್ಲಿ, ಸೀಮಾಂಚಲ ಅನ್ನುವಂತಹ ಪ್ರದೇಶ ಇದೆಯಲ್ಲ, ಅದು ಬಿಹಾರದ ಉತ್ತರ ಭಾಗಕ್ಕೆ ಬರುತ್ತೆ. ಸೊ ಅಲ್ಲಿ 24 ಕ್ಷೇತ್ರಗಳಲ್ಲಿ ಲಾಸ್ಟ್ ಟೈಮ್ OIC ಅವರು 5 ಕ್ಷೇತ್ರಗಳನ್ನು ಗೆದ್ದಿದ್ರು. ಈ ಸಲ 25 ಕ್ಯಾಂಡಿಡೇಟ್ಸನ್ನು ಹಾಕಿದಾಗ ಎಲ್ಲೋ ಒಂದು ಕಡೆಗೆ ಓಟನ್ನು ಹೊಡಿತಾರ ಇವರಿಬ್ಬರ ಜಗಳದಲ್ಲಿ ಲಾಭ BJPಗೆ ಆಗುತ್ತಾ ಅನ್ನೋ ಪ್ರಶ್ನೆ ಇತ್ತು. ಪ್ರಾಬಬ್ಲಿ ಕೌಂಟರ್ ಓಟ್ ಕನ್ಸಾಲಿಡೇಷನ್ ವರ್ಕ್ ಆದಂಗೆ ಕಾಣಿಸ್ತಾ ಇದೆ. ಸೀಮಾಂಚಲ ಕಬ್ಬಿಣದ ಕಡಲೆ ಆಗಿತ್ತು. ಲಾಸ್ಟ್ ಟೈಮ್ 2020ರಲ್ಲಿ ತುಂಬಾ ದೊಡ್ಡ ನಂಬರ್ ಪರ್ಫಾರ್ಮ್ ಮಾಡಿದ್ರು ಕೂಡ BJPಗೆ ಸೀಮಾಂಚಲ ಪ್ರದೇಶದಲ್ಲಿ ಯಾವುದೇ ರೀತಿಯಾಗಿ ಲಾಭಗಳಾಗಿರಲಿಲ್ಲ. ಕಂಪ್ಲೀಟ್ ಆಗಿ ಮುಸ್ಲಿಂ ವೋಟ್ಗಳು RJDಗೆ ಹೋಗಿತ್ತು. ಅದನ್ನ ಚದುರಿಸುವಲ್ಲಿ ಈ ರಣನೀತಿ ವರ್ಕ್ ಆದಂಗೆ ಕಾಣಿಸ್ತಿದೆ. ಹಾಗಂತ JDUನ ಮುಸ್ಲಿಮರು ಸಾರಾಸಗಟಾಗಿ ಅಂತ ತಳ್ಳಿ ಹಾಕಿಲ್ಲ. ಸೀಮಾಂಚಲ ಭಾಗದಲ್ಲಿ JDU ಅಭ್ಯರ್ಥಿಗಳಿಗೂ ಕೂಡ ಮುಸ್ಲಿಂ ವೋಟ್ಗಳು ಬಂದಿದೆ. ಸೊ ಬಿಹಾರದ ಎಲ್ಲ ಭಾಗಗಳಲ್ಲೂ ಕೂಡ NDA ಪ್ರಚಂಡ ಗೆಲುವನ್ನ ಸಾಧಿಸಿದೆ. ಮಗಧ ಭಾಗದಲ್ಲಿ NDA 34, MGB 13, ಮಿಥಿಲಾಂಚಲದಲ್ಲಿ NDA 40, MGB 10. ಎಲ್ಲ ಭಾಗದಲ್ಲೂ ಸೀಮಾಂಚಲದಲ್ಲಿ NDA 17, MGB 4 ಸೀಮಾಂಚಲದಲ್ಲಿ. ಅಂಗ ಪ್ರದೇಶದಲ್ಲಿ NDA 25, ಮಹಾಗಠಬಂಧನ್ 2 ಕ್ಷೇತ್ರ. ಭೋಜ್ಪುರ NDA 30, ಮಹಾಗಠಬಂಧನ್ 15 ಕ್ಷೇತ್ರಗಳು. ಅಂದರೆ ಬಿಹಾರದ ಎಲ್ಲ ಭಾಗಗಳು, ಈಗ ನಾವು ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕ, ಹಳೆ ಮೈಸೂರು ಭಾಗ ಅಂತ ಹೆಂಗೆ ವಿಭಾಗ ಮಾಡ್ತೀವೋ ಅದೇ ರೀತಿ ಬಿಹಾರದಲ್ಲೂ ಕೂಡ ಬೇರೆ ಬೇರೆ ಭಾಗಗಳಿದೆ. ಎಲ್ಲ ಕಡೆ ನೀವು ನಂಬರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, 196 ಕ್ಷೇತ್ರಗಳು. ಓಕೆ, ಸೊ ಇನ್ನೊಂದು ಚರ್ಚೆ ಕೂಡ ಇದೆ ಮಮತಾ, ಏನಂತ ಅಂದರೆ ಈಗ ಬಿಹಾರದಂತಹ ರಾಜ್ಯದಲ್ಲಿ ಕಡು ಬಡತನ, ಉದ್ಯೋಗದ ಸಮಸ್ಯೆ ಇದೆ. ಅಂಥದ್ರಲ್ಲಿ ಮಹಿಳೆಯರ ಅಕೌಂಟಿಗೆ 10,000 ಹಾಕಿದ್ದು ತುಂಬ ದೊಡ್ಡ ಮೊತ್ತದ ಅಮೌಂಟ್, ಅದು ಅವರಿಗೆ ತುಂಬ ನೀಡಿತ್ತು. ಸೊ ಯಾರೋ ಭರವಸೆ ಕೊಟ್ಟು ನಾಳೆ ಅದನ್ನು ಯಾವ ಮಧ್ಯದ ಈ ಗ್ಯಾರಂಟಿಗಳಲ್ಲಿ ತಂದ್ರಲ್ಲ ಒಂದಷ್ಟು ವ್ಯವಹಾರಗಳು, ಹೀಗೆ ಇವರಿಗೆ ಹಾಗೆ ಅಂತ, ಸೊ ಆ ಥರದ ಪರಿಸ್ಥಿತಿ ಬರಬಹುದು ಅಂತ ಅದನ್ನು ಪಕ್ಕಕ್ಕಿಟ್ಟು ಬಹುಶಃ ಜನ ಇದನ್ನು ನಂಬಿರಬೇಕು. ಆ ಕಾರಣಕ್ಕೆ ಮುಸ್ಲಿಂ ಮತದಾರರು NDAಗೆ ಸಪೋರ್ಟ್ ಮಾಡಿರಬಹುದು. ಹೇಗಿದ್ರೂ ಹಣ ಬಂದಿದೆಯಲ್ಲ ಅನ್ನುವಂತಹ ವಿಶ್ವಾಸ ಅವ್ರ ಮೇಲೆ ಇಟ್ಟಿರಬಹುದಲ್ವಾ? ನೀವು ಹೇಳಿದ್ದು ಕರೆಕ್ಟ್ ಇದೆ. ಬಟ್ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ಬೇರೆ ಪರ್ಯಾಯ ಆಯ್ಕೆಗಳು ಇರಲಿಲ್ಲ ಅನ್ನುವಂತಹ ವಿಚಾರವನ್ನು ನಾವು ನೋಡಬೇಕಾಗತ್ತೆ. ಅಂದ್ರೆ ಮುಸ್ಲಿಂ ವೋಟ್ಗಳ ಕನ್ಸಾಲಿಡೇಷನ್ಗೆ ಪರ್ಯಾಯ ವೋಟ್ ಅಥವಾ ಪರ್ಯಾಯ ಆಯ್ಕೆ ಯಾರು ಅಭ್ಯರ್ಥಿಗಳ ವಿಚಾರದಲ್ಲಿ ಅನ್ನೋದನ್ನ ನೋಡಿದಾಗ ಕಾಂಗ್ರೆಸ್ ಬಗ್ಗೆ ಒಂದು ಅಪನಂಬಿಕೆ ಬಿಲ್ಡ್ ಆಗ್ತಾನೆ ಇತ್ತು. ಯಾಕಂದ್ರೆ ಕಾಂಗ್ರೆಸ್ಗೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಮುಸ್ಲಿಮರ ಜೀವನವನ್ನ ಸುಧಾರಿಸಿದ್ದಾರಾ ಅಂತ ನೋಡಿದಾಗ
ಕೆಲ ರಾಜ್ಯಗಳಲ್ಲಿ ನಮ್ಗೇನು ಅಂತ ದೊಡ್ಡ ಬದಲಾವಣೆಗಳಾಗಿದ್ದು ಕಾಣಿಸ್ತಾ ಇರಲಿಲ್ಲ. ಸ್ಪೆಷಲಿ ಈ ಮುಸ್ಲಿಮರಿಗೆ ಸ್ಕಾಲರ್ಶಿಪ್ ಅಂತ ಸಿಕ್ಕಿದ್ದು NDA ಅಧಿಕಾರಕ್ಕೆ ಬಂದಂತಹ ಟೈಮ್ನಲ್ಲಿ ವಿತ್ ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ಹತ್ರ ಆ ಬಗ್ಗೆ ಮಾಹಿತಿ ಇದೆ ದಿವ್ಯಾ. ಇದು ಕೂಡ ರೀಸನ್ ಇರುತ್ತೆ. ಅಂದ್ರೆ ಕ್ರೆಡಿಬಿಲಿಟಿಯನ್ನ ಯಾವುದೇ ಚುನಾವಣಾ ಪಕ್ಷ ಒಂದು ಆಯ್ಕೆ ಮಾಡ್ಕೊಳ್ಳುತ್ತೆ ಅಥವಾ ಒಂದು ನಂಬಿಕೆಯನ್ನ ಗಿಟ್ಟಿಸುತ್ತೆ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ಆಗಿ ಅವ್ರ ಪ್ರಯತ್ನಗಳನ್ನು ಪಟ್ಟಿರ್ತಾರೆ. 2014ರಿಂದ ಮುಸ್ಲಿಮರ ಮನವೊಲಿಸೋದಕ್ಕೆ ಅಥವಾ ಅವರಲ್ಲಿ ಒಂದು ನಂಬಿಕೆಯನ್ನ ಗಳಿಸೋದಕ್ಕೆ, ವಿಶ್ವಾಸವನ್ನ ಸ್ಥಾಪನೆ ಮಾಡೋದಕ್ಕೆ ಅವ್ರು ಪಟ್ಟಂತಹ ಪ್ರಯತ್ನ. ಮತ್ತೆ ಒಂದು ಮಾತಿದೆ, ದೇವರು ಕೊಟ್ರೆ ಎಲ್ಲವನ್ನ ಕಂಪ್ಲೀಟ್ ಆಗಿ ಕೊಡ್ತಾನೆ ಅನ್ನುವಂಥ ಒಂದು ಮಾತಿದೆಯಲ್ಲ, ಆ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ. ಬಿಕಾಸ್ ಬಹುಶಃ BJPಯ ನಾಯಕರಿಗೂ ಕೂಡ ಮುಸ್ಲಿಂ ಕನ್ಸಾಲಿಡೇಷನ್ RJDಗೆ ಆಂಟಿ ಆಗುತ್ತೆ ಅಂತ ಅವರು ನಿರೀಕ್ಷೆನ ಇಟ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ ಈ ಸದ್ಯದ ಟ್ರೆಂಡ್ ಅನ್ನು ನೋಡ್ತಾ ಇದ್ದಾಗ ದಿವ್ಯಾ. ಈಗ ಗೆಲುವು ಸೋಲು ಅಂತ ಬಂದಾಗ ಸೋಲಿನ ಆತ್ಮಾವಲೋಕನ ಮತ್ತು ಗೆಲುವಿಗೆ ಈ ಪರಿಪ್ರಮಾಣದ ನಂಬರ್ಗೆ ಕಾರಣ ಏನು ಅಂತನ್ಬಿಟ್ಟು 195 ಕ್ಷೇತ್ರಗಳನ್ನ ಗೆಲ್ತೀವಿ ಅಂತನ್ಬಿಟ್ಟು NDA ಅಭ್ಯರ್ಥಿಗಳು ಅಂದುಕೊಂಡೇ ಇರಲಿಲ್ಲ. ಸೊ ಹಾಗಾಗಿ ಈಗ 195 ಗೆದ್ವಿ ಅನ್ನೋ ಗೆಲುವಿನ ನಾಗಾಲೋಟಕ್ಕಿಂತ ಹೆಚ್ಚಾಗಿ ವಿಪರೀತವಾದ ಜವಾಬ್ದಾರಿ ಇದೆ BJP ಮತ್ತೆ JDUಗೆ. ಇವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನೆಲ್ಲ ಈಡೇರಿಸಬೇಕಾಗುತ್ತೆ. ಇನ್ನೊಂದು ಕರ್ನಾಟಕ ಆಗಬಾರ್ದು ಗ್ಯಾರಂಟಿ ಯೋಜನೆಗಳ ಲೆಕ್ಕಾಚಾರದಲ್ಲಿ ಅಂತ. ಖಂಡಿತ. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಂತಹ ಕರ್ನಾಟಕ ಟೆಕ್ನಿಕಲಿ ಸ್ಪೀಕಿಂಗ್ ಬಹಳ ಸಮೃದ್ಧವಾಗಿರುವಂತಹ ರಾಜ್ಯ. ತೆಲಂಗಾಣದಲ್ಲಿ ಹಂಗಿರ್ಲಿಲ್ಲ ಪರಿಸ್ಥಿತಿ, ಹಿಮಾಚಲದಲ್ಲಿ ಹಂಗಿರ್ಲಿಲ್ಲ ಪರಿಸ್ಥಿತಿ. ಸೊ ಬಿಹಾರ ಅಂತೂ ಮೊದಲೇ ಬಡತನ ಮತ್ತು ಶಿಕ್ಷಣದಲ್ಲಿ ಯಾವಾಗಲೂ ಅಷ್ಟೇ ಇಡೀ ದೇಶದಲ್ಲಿ ಯಾವ ರಾಜ್ಯ ಅತ್ಯಂತ ಕಡು ಬಡತನವನ್ನ ನೋಡಿದೆ ಅಂತ ಅಂದಾಗ ನಾವು ಬಿಹಾರವನ್ನ ಪದೇ ನೋಡ್ತಾ ಇದ್ವಿ. ಬಿಹಾರದ ನಂಬರ್ಸ್ ಇವತ್ತು ಕೂಡ ಕ್ರೈಮ್ ರೇಟ್ ಅಲ್ಲಿ ನಿತೀಶ್ ಕುಮಾರ್ ಅವ್ರು ಬಂದು ಸುಧಾರಣೆ ಮಾಡಿದ್ದಾರೆ, ಒಂದ್ ಲೆಕ್ಕಕ್ಕೆ ನಾವು ಒಪ್ಕೊಳ್ಬಹುದು. ಬಟ್ NCRB ರೆಕಾರ್ಡ್ಸ್ ಪ್ರಕಾರ ಟಾಪ್ 5 ರಾಜ್ಯಗಳಲ್ಲಿ ಇವತ್ತು ಕೂಡ ಬಿಹಾರ ಸ್ಥಾನವನ್ನು ಇಟ್ಕೊಂಡಿದೆ. ಅಂದ್ರೆ ವಿಪರೀತ ಬಡತನ ಇದೆ ಅಲ್ಲಿ. ಸೊ ಗ್ಯಾರಂಟಿ ಯೋಜನೆಗಳಿಗೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡಬಹುದು. ಗ್ಯಾರಂಟಿ ಯೋಜನೆಗಳ ಪೈಕಿ ಅವರು 2.5 ಕೋಟಿಯಷ್ಟು ಸರ್ಕಾರಿ ನೌಕರಿಯನ್ನ ಕೊಡ್ತೀವಿ ನಾವು ಅಂತ ಹೇಳಿದ್ರು. ಬಟ್ ರೈಟ್ ಮಮತಾ, ಮತ್ತೆ ನಿಮ್ ಜೊತೆ ಮಾತನಾಡ್ತೀನಿ. ಈಗ BS ಯಡಿಯೂರಪ್ಪನವ್ರು ಮಾತನಾಡ್ತಾ ಇದ್ದಾರೆ. ಅಮಿತ್ ಶಾ ಅವರು ಇವರೆಲ್ಲರ ಪ್ರಯತ್ನ ಮತ್ತು ನಿತೀಶ್ ಕುಮಾರ್ ಬಗ್ಗೆ ಇರುವಂಥ ಗೌರವ ಈ ಒಂದು ಫಲಿತಾಂಶ ಅಂತ ನಾನು ಭಾವಿಸ್ತೀನಿ. ಸರ್, NDA ಹೊರತುಪಡಿಸಿ BJP ಸಹ ಸಾಕಷ್ಟು ಈ ಬಾರಿ ಉತ್ತಮ ಸೀಟ್ಗಳನ್ನು ಹೌದು, ಭಾಳ ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗಿದೆ, ನಿರೀಕ್ಷೆ ಮೀರಿ ಗೆಲುವಾಗಿದೆ. ಅದಕ್ಕಾಗಿ ಬಿಹಾರ್ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. NDA won more than 190 seats. It is the credit go to our Prime Minister Narendra Modi ji and also Amit Shah ji and also Bihar Chief Minister Nitish Kumar ji. ರೈಟ್. ಎಲ್ಲ ಗೆದ್ದಾಗೆಲ್ಲ ಅದೇ ಹೇಳ್ತಾ ಇದ್ದಾರೆ. ಎಲ್ಲರ ಬಾಯಲ್ಲೂ ಮೂರು ಹೆಸರು ಬರ್ತಾ ಇದೆ ರೆಗ್ಯುಲರ್ ಆಗಿ, ಪ್ರಧಾನಿ ಮೋದಿ, ಅಮಿತ್ ಶಾ ಮತ್ತೆ ನಿತೀಶ್ ಕುಮಾರ್. ಬಟ್ ನಾವು ನಿತೀಶ್ ಕುಮಾರ್ನ ಅಷ್ಟು ಸಾರಾಸಗಟಾಗಿ ತಳ್ಳಹಾಕಕ್ಕಾಗಲ್ಲ. ತಮಾಷೆ ಆಟ ಅಲ್ಲ. 19 ವರ್ಷ ಮುಖ್ಯಮಂತ್ರಿ ಆಗಿದ್ದು ಇವತ್ತಿಗೂ ಒಂದು ಸಣ್ಣ ಆಂಟಿ ಇನ್ಕಂಬೆನ್ಸಿ ಇಲ್ಲ, ಒಂದು ಆಡಳಿತ ವಿರೋಧಿ ಅಲ್ಲ ಇಲ್ಲ. ಇವತ್ತಿಗೂ ಕೂಡ ಜನ ಅವರನ್ನ ಮೆಚ್ಚಿದ್ದಾರೆ, ಒಪ್ಪಿದ್ದಾರೆ ಅಂತಂದ್ರೆ ಒಂದೇ ಇದ್ದಿದ್ದು ಅವ್ರ ವಯಸ್ಸು, ಆರೋಗ್ಯ ಸಮಸ್ಯೆ. ಬಟ್ ಅದನ್ನ ಜನ ನೆಗ್ಲೆಕ್ಟ್ ಮಾಡಿದ್ದಾರೆ. ಜನ ಅದನ್ನ ಒಪ್ಪಿಲ್ಲ. ಇಲ್ಲ, ಮಾಡ್ತಾರೆ, ಅವ್ರ ಕೈಲಿ ಶಕ್ತಿ ಇದೆ ಅಂತ ಅಂದ್ಬಿಟ್ಟು ಜನರೇ ಕೊಟ್ಟಿರ್ತಕ್ಕಂಥ ತೀರ್ಪು ಇದು. ಜನಾಭಿಪ್ರಾಯ ಇರ್ತಕ್ಕಂಥದ್ದು ನಿತೀಶ್ ಕುಮಾರ್ ಪರವಾಗಿದೆ. ನಿತೀಶ್ ಕುಮಾರ್ ಅವರು RJD ಜೊತೆ ಗಠಬಂಧನ್ ಮಾಡ್ಕೊಂಡಾಗ್ಲೂ ಜನ ಅವ್ರ ಜೊತೆ ಇದ್ರು, BJP ಜೊತೆ ಬಂದಾಗ್ಲೂ ಜನ ಅವ್ರ ಜೊತೆ ಇದ್ರು. ಅಂದ್ರೆ ಅರ್ಥ ಅಲ್ಲಿಗೆ ಅವ್ರಿಗೆ ಬೇಕಾಗಿರೋದು ನಿತೀಶ್ ಕುಮಾರ್. ಆಮೇಲೆ ಅವರು ತುಂಬಾ ಲಾಯಲ್ ಆಗಿ ಒಪ್ಕೊಂಡ್ರು. ನಾನು ಪದೇ ಪಾರ್ಟಿಗಳನ್ನ ಚೇಂಜ್ ಮಾಡಿದ್ದು, ಬೇರೆಯವ್ರ ಜೊತೆಗೆ ಹೋಗಿದ್ದು ಅದು ನನ್ನ ತಪ್ಪಿನ ಅರಿವಾಗಿದೆ. ಇನ್ನು ಮುಂದೆ ಆ ಕೆಲಸ ಮಾಡಲ್ಲ, ನಾನು NDA ಜೊತೆಗೆ ಇರ್ತೀನಿ ಅಂತ ಅವರು ಭರವಸೆ ಕೊಟ್ಟರು.